KH ಪಾಟೀಲ್ ಮಹಾವಿದ್ಯಾಲಯ ಈ ಕಾಲೇಜಿನಲ್ಲಿಯೇ ಇದೇ ಏಪ್ರಿಲ್ 6 ರವಿವಾರ ದಿವಸ ಅಂದರೆ ಸಂಡೇ ದಿವಸ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಗೆ ಮತ್ತು 12 ಗಂಟೆಯಿಂದ 1 ಗಂಟೆ ಎರಡು ಸೆಷನ್ನಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ನಿಮ್ಮ ಮಕ್ಕಳನ್ನು ಈ ಪರೀಕ್ಷೆಗೆ ಅಟೆಂಡ್ ಮಾಡಿಸಿ 25% ಫೀಸ್ ಹಣದಲ್ಲಿ ಕನ್ಸೆಷನ್ ಪಡಿಬೋದು. ಸ್ವಲ್ಪ ಚೆನ್ನಾಗಿ ಅಂಕಗಳನ್ನು ಗಳಿಸಿದರೆ 50%, ಮತ್ತು ಯಾಕೆ ಸಂಪೂರ್ಣ ಫ್ರೀಯಾಗಿಯೂ ಕೂಡ ಶಿಕ್ಷಣವನ್ನು ಪಡೆಯುವಂಥ ಅವಕಾಶವನ್ನು KH ಪಾಟೀಲ್ ಮಹಾವಿದ್ಯಾಲಯ ಒದಗಿಸ್ತಾ ಇದೆ. फ्रीडम न्यूज में आपका इस्तकबाल है। आज हम आए हैं KH पाटिल PU साइंस एंड कॉमर्स कॉलेज। यहाँ पर आने वाली 6 तारीख यानी इसी संडे के दिन SSLC और CBSE बच्चों के लिए स्कॉलरशिप का टेस्ट रखा गया है। आइए देखते हैं इसके कुछ तफसीलात। ನಮಸ್ಕಾರ, ನಾನು SB ಸಣ್ಗೌಡ್ರ ಅಂತ KH ಪಾಟೀಲ್ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ. ಉತ್ತರ ಕರ್ನಾಟಕದ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ವೇಮನ ವಿದ್ಯಾವರ್ಧಕ ಸಂಘ ಸುಮಾರು 80 ವರ್ಷಗಳ ಹಿಂದೆ ಪ್ರಾರಂಭಗೊಂಡು ಇಂದಿಗೆ ಹಲವು ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿ ಮಕ್ಕಳಿಗೆ ಉತ್ತಮವಾಗಿರುವಂತಹ ಶಿಕ್ಷಣವನ್ನ ನೀಡ್ತಾ ಬಂದಿರುವಂತಹ ಸಂಸ್ಥೆ. ಈ ಸಂಸ್ಥೆಗೆ ಹಲವು ಗಣ್ಯರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದರಲ್ಲಿ ಪ್ರಮುಖರಾಗಿರ್ತಕ್ಕಂಥವರು ಮಾನ್ಯ ಶ್ರೀ DR ಪಾಟೀಲ್ರು ಮತ್ತು ಕಾನೂನು ಮಂತ್ರಿಗಳಾಗಿರುವಂತಹ ಮಾನ್ಯ ಶ್ರೀ HK ಪಾಟೀಲ್ರು, RT ಜಂಗಲ್ ಅವರು, ವೇಮನ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾಗಿರುವಂತಹ RT ಜಂಗಲ್ ಅವರು, ಮತ್ತು ವೇಮನ ವಿದ್ಯಾವರ್ಧಕ ಸಂಘದ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ RK ಪಾಟೀಲ್ ಸರ್ ಅವರು, ಇವರೆಲ್ಲರ ಅಹರ್ನಿಶಿ ಪ್ರಯತ್ನದ ಫಲವಾಗಿ ಇಂದು ವೇಮನ ವಿದ್ಯಾವರ್ಧಕ ಸಂಘ ಬೃಹದಾಕಾರದಲ್ಲಿ ಬೆಳೆದು ನಿಂತಿದೆ. ಹುಬ್ಬಳ್ಳಿ ಧಾರವಾಡದ ನಗರದ ಮತ್ತು ಸುತ್ತಮುತ್ತಲಿನ ಜನರಿಗೆ ಒಂದು ಸುವರ್ಣಾವಕಾಶವನ್ನ KH ಪಾಟೀಲ್ ಮಹಾವಿದ್ಯಾಲಯ ನೀಡ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಈಗ SSLC ಪರೀಕ್ಷೆಯನ್ನ ಬರಿತಾ ಇರತಕ್ಕಂಥ ತಮ್ಮ ಮಕ್ಕಳು, ವಿದ್ಯಾರ್ಥಿಗಳು ಇಲ್ಲಿ ನಡೀತಾ ಇರುವಂತಹ ಈ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನ ಅಟೆಂಡ್ ಆದ್ರೆ ಸಾಕು, ಆ ಮಕ್ಕಳಿಗೆ ಬರೀ ಪರೀಕ್ಷೆಗೆ ಅಟೆಂಡ್ ಆದ್ರೆ ಸಾಕು, ಆ ಮಕ್ಕಳ ಫೀ ಹಣದ 25% ಅವರಿಗೆ ಫೀ ಹಣದಲ್ಲಿ ಕನ್ಸೆಷನ್ ಅನ್ನ ನೀಡಲಾಗ್ತಾ ಇದೆ. ಮತ್ತು 80ಕ್ಕಿಂತಲೂ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಫೀ ಹಣದಲ್ಲಿ 50% ಫೀ ಹಣವನ್ನ ಕನ್ಸೆಷನ್ ನೀಡಲಾಗ್ತಾ ಇದೆ. 90ಕ್ಕಿಂತಲೂ ಹೆಚ್ಚು ಅಂಕಗಳನ್ನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಪೂರ್ಣವಾಗಿರುವಂತಹ ಫೀಸ್ ಅನ್ನ ಕಾಲೇಜೇ ಭರಿಸುತ್ತೆ. ಆ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನ ಪಡೆದುಕೊಳ್ಳಬಹುದು. ಅತ್ಯಂತ ಈ ಕಡು ಬಡತನದಲ್ಲಿ ಇರ್ತಕ್ಕಂತಹ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ವಿಜ್ಞಾನದ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಅವರಿಗೆ ಅನುಕೂಲ ಆಗ್ಲಿ, ಮಧ್ಯಮ ವರ್ಗದ ಜನರು ಇವತ್ತು ಫೀಸ್ ಅನ್ನು ತುಂಬೋದಿಕ್ಕೆ ಆಗ್ಲಾರ್ದನೆ ಪರಿತಪಿಸ್ತಕ್ಕಂತಹ ಕ್ಷಣಗಳು ಬರ್ತಾ ಇದೆ. ಸೊ ಅದರಿಂದ ಆ ಪಾಲಕರಿಗೆ ಒಳ್ಳೇದಾಗ್ಲಿ, ಮಕ್ಕಳಿಗೆ ಒಳ್ಳೇದಾಗ್ಲಿ, ಮತ್ತು ಉತ್ತಮವಾಗಿರುವಂತಹ ವಿದ್ಯಾರ್ಥಿಗಳು ಉತ್ತಮವಾಗಿರುವಂತಹ ಶಿಕ್ಷಣವನ್ನ ಪಡೆಯುವಂತದ್ದು ಆಗ್ಲಿ ಅನ್ನುವಂತಹ ಸದುದ್ದೇಶದಿಂದ KH ಪಾಟೀಲ್ ಮಹಾವಿದ್ಯಾಲಯ ಈ ಕಾಲೇಜಿನಲ್ಲಿಯೇ ಇದೇ ಏಪ್ರಿಲ್ 6 ರವಿವಾರ ದಿವಸ ಅಂದ್ರೆ ಸಂಡೇ ದಿವಸ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಗೆ ಮತ್ತು 12 ಗಂಟೆಯಿಂದ 1 ಗಂಟೆ ಎರಡು ಸೆಷನ್ನಲ್ಲಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ನಿಮ್ಮ ಮಕ್ಕಳನ್ನ ಈ ಪರೀಕ್ಷೆಗೆ ಅಟೆಂಡ್ ಮಾಡಿಸಿ 25% ಫೀಸ್ ಹಣದಲ್ಲಿ ಕನ್ಸೆಷನ್ ಪಡಿಬೋದು. ಸ್ವಲ್ಪ ಚೆನ್ನಾಗಿ ಅಂಕಗಳನ್ನ ಗಳಿಸಿದ್ರೆ 50%, ಮತ್ತು ಯಾಕೆ ಸಂಪೂರ್ಣ ಫ್ರೀಯಾಗಿಯೂ ಕೂಡ ಶಿಕ್ಷಣವನ್ನ ಪಡೆಯುವಂತಹ ಅವಕಾಶವನ್ನ KH ಪಾಟೀಲ್ ಮಹಾವಿದ್ಯಾಲಯ ಒದಗಿಸ್ತಾ ಇದೆ. ದಯವಿಟ್ಟು ಈ ಹುಬ್ಬಳ್ಳಿ ಧಾರವಾಡದ ಜನತೆ ಮತ್ತು ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಜನರು ಈ KH ಪಾಟೀಲ್ ಮಹಾವಿದ್ಯಾಲಯಕ್ಕೆ ಬಂದು ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೀನಿ. ಇದೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ KH ಪಾಟೀಲ್ ಮಹಾವಿದ್ಯಾಲಯ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಎಲ್ಲರೂ ಕೂಡ ಬನ್ನಿ. ವಿದ್ಯಾನಗರದಲ್ಲಿ ಇರುವಂತಹ KH ಪಾಟೀಲ್ ಕಾಲೇಜು ಈ ಆವರಣದಲ್ಲಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಹುಬ್ಬಳ್ಳಿಯ ಶಿರೂರ್ ಪಾರ್ಕಿನಿಂದ ಉಣಕಲ್ ಬೈಪಾಸ್ ಹೋಗ್ತಕ್ಕಂತಹ ರಸ್ತೆ ಮಧ್ಯದಲ್ಲಿ ರಂಭಾಪುರಿ ಕಲ್ಯಾಣ ಮಂಟಪಕ್ಕಿಂತಲೂ ಮುಂಚೆ ಇರ್ತಕ್ಕಂತಹ KH ಪಾಟೀಲ್ ಮಹಾವಿದ್ಯಾಲಯದ ಕಾಲೇಜಿನ ಒಳಗಡೆಗಿನ ಈ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಈ ಪರೀಕ್ಷೆಗೆ ದಯವಿಟ್ಟು ತಾವೆಲ್ಲರೂ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ವಿಶೇಷವಾಗಿ ವಿಜ್ಞಾನ ವಿಭಾಗ ಅಂದ್ರೆ ಸೈನ್ಸು ಮತ್ತು ಕಾಮರ್ಸು, ಇದಕ್ಕೆ ಪ್ರವೇಶಾತಿಯನ್ನ ಇದಕ್ಕೆ ಅಡ್ಮಿಷನ್ ಪಡೆಯುವಂತಹ ವಿದ್ಯಾರ್ಥಿಗಳಿಗೋಸ್ಕರನೇ ಈ ಅವಕಾಶವನ್ನ ನೀಡಲಾಗ್ತಾ ಇದೆ. ಇದರ ಅವಕಾಶವನ್ನ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಂಡು ತಮ್ಮ ತಂದೆ ತಾಯಂದರಿಗೆ ಒಂದು ಸಣ್ಣ ಸಹಾಯವನ್ನ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು.
मेरा नाम है रोशन गरगर। मैं के.एच. पाटिल साइंस पीयू कॉलेज में पढ़ रहा हूँ। हमारा कॉलेज के स्टाफ और टीचर्स बहुत अच्छे हैं। इधर हमारे कॉलेज में सभी एग्ज़ामों को अच्छी तरह से कंडक्ट करते हैं और आप अपने बच्चों को हमारे कॉलेज में बिंदास होकर एडमिशन करा सकते हैं। Hello, my name is Ayan Ashwari, student of K.H. Patil PU College, studying in second year. This college provides well-equipped learning environment and good library and with spacious classroom. This college consists of well-experienced teachers and supportive staff members. And this college also provides good quality education for the students to be successful in their life. ನಾನು ಅನಿತಾ ಮತ್ತು ನಾನು ಸೆಕೆಂಡ್ ಪಿ ಯು ಸಿ ಮತ್ತು ನಾನು ಈ ಕಾಲೇಜ್ದಾಗ ಕೆ.ಎಚ್. ಪಾಟೀಲ್ ಕಾಲೇಜ್ದಾಗ ಸ್ಟೂಡೆಂಟಾಗಿ ಕಲಿಯತ್ತೀನಿ. ಸೈನ್ಸ್ ವಿಭಾಗದಲ್ಲಿ ಕಲಿಯತ್ತೀನಿ. ನಾನು ಈ ಕಾಲೇಜ್ ಬಗ್ಗೆ ಹೇಳ್ಬೇಕಂತಂದ್ರೆ ನನಗೆ ಅದು ಆಪರ್ಚುನಿಟಿ ಸಿಕ್ಕೈತಂತಂದ್ರೆ ನಾ ಪ್ರೌಡ್ ಫೀಲ್ ಆಗ್ಬೇಕು. ಈ ಕಾಲೇಜ್ದಾಗ ನಮ್ದು ಸ್ಟಡೀಸ್ ಮತ್ತೆಲ್ಲ ಚಲೋ ಅದಾವೆ. ನಮ್ಗೆ ಈ ಕಾಲೇಜ್ದಾಗ ಈ ಲೈಬ್ರರಿ ಮತ್ತು ಎಲ್ಲ ಫೆಸಿಲಿಟೀಸ್ ಅದಾವೆ. ನಮ್ಗೆ ಲ್ಯಾಬ್ಸ್ ಅಂದ್ರೆ ಕೆಮಿಸ್ಟ್ರಿ, ಬಯೋ, ಫಿಸಿಕ್ಸ್ ಎಲ್ಲ ಲ್ಯಾಬ್ಸು ಫೆಸಿಲಿಟೀಸ್ ಅದಾವೆ. ಕಂಟಿನ್ಯೂಸ್ ನಡೀತಾವೆ. ನಮಗೆ ಪ್ರಾಕ್ಟೀಸ್ ಆಗ್ಬೇಕಂತಂದು ಬೋರ್ಡ್ ಎಕ್ಸಾಮಿಗೆ ಡೈಲಿ ಬರ್ಯಾಕ ಆಗೋದಿಲ್ಲ ಅಂತಂದ್ರೆ ನಮ್ಗೆ ನಾವು ವೀಕ್ಲಿ ಟೆಸ್ಟ್ ಎಕ್ಸಾಮ್ಸ್ ಇರ್ತಾರ. ಅವೆಲ್ಲ ನಾವು ಎಕ್ಸಾಮ್ಸ್ ಬರೆದು ಚಲೋ ಮಾರ್ಕಸ್ ತಗೊಳಕ್ ಹೆಲ್ಪ್ ಮಾಡ್ಕೈತಿ. ಮತ್ತು ಇಲ್ಲೆಲ್ಲ ಟೀಚರ್ಸ್ ಚಲೋ ಅದಾರ. ನಮ್ಗೆ ಏನೋ ಒಂದು ಡೌಟ್ ಬಂತಂದ್ರೂ ನಾವು ಒಂದು ಕೇಳಿದ ನಮಗೆ ತಿಳಿಯೋ ಮಟ್ಟ ಬಿಡೋದಿಲ್ಲ ಅಂತ ಈ ಕಾಲೇಜ್ದಾಗ ಟೀಚರ್ಸ್ ಫೆಸಿಲಿಟಿ ಮತ್ತೆಲ್ಲ ಟೀಚರ್ಸ್ ಚಲೋ ಪಾಠ ಮಾಡ್ತಾರೆ. ನಮಗೆ ಇವೆಲ್ಲ ತಿಳ್ಕೊಳಕ್ ಭಾಳ ಫೆಸಿಲಿಟೀಸ್ ಭಾಳ ಅದಾವು. ಈ ಕಾಲೇಜ್ ಹಚ್ಚಿದ್ರೆ ನಮ್ಗೆ ಚಲೋ ಎಜುಕೇಶನ್ ಸಿಗ್ತೈತಿ, ಚಲೋ ಟೀಚರ್ಸ್ ಸಿಗ್ತಾರ. ನಾವು ಈ ಕಾಲೇಜ್ದಾಗ ಹಚ್ಚಾಕ ಲಕ್ ಮಾಡಿರ್ಬೇಕು, ಲಕ್ ಸಿಗ್ಬೇಕು ನಮ್ಗಂತ ಹೇಳಿ ನಾ ಇದು ಮಾಡ್ತೀನಿ. ನಮಸ್ತೆ, ನಾನು ಪ್ರತಿಕಾರ್ ಬಳಪ್ಪನವರ್. ನಾನು ಕೆ.ಎಚ್. ಪಾಟೀಲ್ ಕಾಲೇಜಿನ ದ್ವಿತೀಯ PUC ವಿಭಾಗದ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದೇನೆ. ಈ ಕಾಲೇಜಿನ ಬಗ್ಗೆ ಹೇಳಲು ನನಗೆ ಬಹಳ ಹೆಮ್ಮೆ ಆಗುತ್ತಿದೆ. ಈ ಕಾಲೇಜಿನಲ್ಲಿ ಎಲ್ಲ ತರಹದ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡುತ್ತಾರೆ. ನಾವು ಏನಾದರೂ ಡೌಟ್ಸ್ ಕೇಳಕ್ಕೆ ಹೋದ್ರೆ ಅವ್ರದ್ದು ಏನಾದ್ರು ವರ್ಕ್ ಇದ್ರೆ ವರ್ಕ್ ಬಿಟ್ಟು ನಮಗೆ ಎಲ್ಲ ಹೇಳ್ಕೊಡ್ತಾರೆ. ಭಾಳ ಚಲೋ ಕಾಲೇಜ್ ಐತಿ. ನೀಟ್ JEE ರ್ಯಾಂಕ್ ತೊಂಬರಲು ನಮಗೆ ಬಹಳ ಸಹಕರಿಸುತ್ತಾರೆ. ಆದ್ದರಿಂದ ಈ ಕಾಲೇಜಲ್ಲಿ ನಾನು ಓದುತ್ತಿರುವುದರಿಂದ ನಮಗೆ ಬಹಳ ಹೆಮ್ಮೆ ಆಗುತ್ತಿದೆ. ಧನ್ಯವಾದಗಳು. My name is Karthik from K.H. Patil PU Science College, studying in second PUC. The K.H. Patil PU Science College offers many courses including JEE, NEET and KCET coaching to help the students preparing for competitive exams. The college provides well structured study materials. Regularly the weekly exams are conducted to track the student progress and improve their performance. The faculty consists of highly experienced teachers